ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಡೈಲಿ ಕುಕ್ಕಿಂಗ್ ತೋರಿಸ್ತಾ ಇದ್ದೆ. ಇವತ್ತು ಡೈಲಿ ಲಾಗ್ನ ತೋರಿಸ್ತಾ ಇದ್ದೀನಿ. ನಾನು ಒಂದು 3 ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ನಾನು ಫಸ್ಟು ಇಲ್ಲಿ ಸಾವಂದುರ್ಗ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಲ್ಲಿನ ಪರಿಸರ. ಸಾವಂದುರ್ಗ ಬೆಟ್ಟ ತುಂಬ ಕೇಳಿದ್ದೆ ಅದನ್ನು, ಹಾಗಾಗಿ ನೋಡಬೇಕಂತ ಆಸೆ ಇತ್ತು ಬಹಳ ದಿನಗಳಿಂದ. ಹಾಗಾಗಿ ಹೋಗಿದ್ವಿ ನಾವು. ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ನಾವು ಬೆಟ್ಟ ಹತ್ತಬೇಕು ಅಂದ್ಕೊಂಡು ಹೋದ್ವಿ, ಆದರೆ ಬೆಟ್ಟ ಹತ್ತಕ್ಕಾಗಲಿಲ್ಲ. ಅವತ್ತು ಸ್ವಲ್ಪ ಮಳೆ ಬರ್ತಾ ಇತ್ತು. ಹಾಗಾಗಿ ಮಳೆ ಬರುವಾಗ ಬೆಟ್ಟ ಹತ್ತಬೇಡಿ ಅಂತ ಅಂದರು. ಹಾಗಾಗಿ ಬೆಟ್ಟ ಹತ್ತಕ್ಕೆ ಹೋಗಲಿಲ್ಲ. ಕೆಳಗಡೆನೇ ನಾವು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾವು. ಫಸ್ಟು ಈಗ ನಾವು ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. ತುಂಬ ಪವರ್ಫುಲ್ಲು ನರಸಿಂಹಸ್ವಾಮಿ ದೇವಸ್ಥಾನ. ಹಾಗಾಗಿ ಇಲ್ಲಿ ಇತಿಹಾಸ ಕೂಡ ಇದೆ ಅದು ಸಾವಂದುರ್ಗ ಬೆಟ್ಟದ್ದು. ಹಾಗಾಗಿ ನಾವು ಅಂತ ಹಳೆ ಕಾಲದ ದೇವಸ್ಥಾನಕ್ಕೆ ಹೋಗ್ಬೇಕನ್ನೋ ಆಸೆ ಇತ್ತು. ಹಾಗಾಗಿ ಹೋಗಿದ್ವಿ ನಾವು. ಈಗ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಪೂಜೆ ನಡೀತಾ ಇದೆ. ನಾವು ಕೂಡ ಹೋಗಿ ನಮಸ್ಕಾರ ಹಾಕ್ಕೊಂಡು ಇಲ್ಲಿ ಪೂಜೆನ ಮಾಡಿಸ್ಕೊಂಡು, ಮತ್ತು ಅದರ ಪಕ್ಕದಲ್ಲಿ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಕೂಡ ನಾವು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ವರಂಡದಲ್ಲಿ ಕೂತ್ಕೊಂಡು ಅಲ್ಲಿ ಹೊರಗಡೆ ನಂದಿ ಕಂಬದ ಹತ್ರ ಇದನ್ನು ಕರ್ಪೂರನ ಹಚ್ಚಿ ಅಲ್ಲೇ ಸ್ವಲ್ಪ ಹೊತ್ತು ನಾವು ಕೂತಿದ್ದು, ಮತ್ತು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಟ್ವಿ ನಾವು. ಇಲ್ಲಿ ಅಂತೂ ತುಂಬ ಚೆನ್ನಾಗಿದೆ ಪರಿಸರ. ಸುತ್ತು ದೇವಸ್ಥಾನದ ಸುತ್ತು ಫಾರೆಸ್ಟ್ ಇದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಇಲ್ಲಿ ತುಂಬ ಪೀಸ್ಫುಲ್ ಆದಂಥ ಮೈಂಡ್ ಸಿಗುತ್ತೆ. ಇಲ್ಲಿಗೆ ಬಂದರೆ ತುಂಬ ರಿಲ್ಯಾಕ್ಸ್ ಮಾಡ್ಬೋದು. ಪರಿಸರ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಜಾಸ್ತಿ ಯಾವಾಗಲೂ ಶೂಟಿಂಗ್ ನಡೀತಾ ಇರುತ್ತೆ. ಫಿಲಮ್ ಶೂಟಿಂಗು, ಆಮೇಲಿಂದ ಸೀರಿಯಲ್ ಶೂಟಿಂಗ್ಗಳು ತುಂಬ ನಡೀತಾ ಇರ್ತವೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ಹಾಗಾಗಿ ಇಲ್ಲಿ ನಾವು ಲಕ್ಷ್ಮೀ ದೇವಸ್ಥಾನ ದರ್ಶನ ಪಡ್ಕೊಂಡು ಆದಮೇಲೆ ನಾವು ಇಲ್ಲಿಂದ ಮತ್ತೆ ಅಲ್ಲಿ ಇನ್ನೊಂದು 2 ಕಿಲೋಮೀಟ್ರ್ ದೂರದಲ್ಲಿ ಇನ್ನು ಗಣೇಶನ ದೇವಸ್ಥಾನ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದರು. ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತಂದೇಳ್ಬಿಟ್ಟು ನಾವು ಮತ್ತೆ ಹೊರಟ್ವಿ. ಹೋದಾಗ ಅಲ್ಲಿ ಫಾರೆಸ್ಟ್ ಇದೆಯಲ್ಲ, ಅಲ್ಲಂತೂ ತುಂಬ ಚೆನ್ನಾಗಿದೆ ಫಾರೆಸ್ಟು, ಸಾವಂದುರ್ಗ ಫಾರೆಸ್ಟು. ಅದನ್ನು ನೋಡಿದ್ರೆ ಒಳ್ಳೆ ಮಲೆನಾಡು ನೋಡಿದಷ್ಟು ಫೀಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿದೆ ನೋಡಿ. ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ದೊಡ್ಡದಾಗಿ ಫೀಲ್ಡ್ ಇದೆ. ಆರಾಮಾಗಿ ತುಂಬ ಚೆನ್ನಾಗಿದೆ ಇಲ್ಲಿ. ನಾವು ನೋಡಿ ಬಂದ ನಂತರ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ನಾವು. ಇಲ್ಲಿ ಅಷ್ಟೇ ಶಿವನ ದೇವಸ್ಥಾನ, ವೀರಭದ್ರ ಸ್ವಾಮಿ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಇದು ಕೂಡ ದೊಡ್ಡ ಹಳೆ ಕಾಲದ ದೇವಸ್ಥಾನ. ಇಲ್ಲಿ ಸಹ ದೊಡ್ಡ ದೇವಸ್ಥಾನ. ವರಂಡ ಎಲ್ಲ ತುಂಬ ಚೆನ್ನಾಗಿದೆ. ಒಳಗಡೆ ಪ್ರಾಂಗಣ ಅಂತೂ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನನಗಂತೂ ಇಲ್ಲಿ ನೋಡಿದ ತಕ್ಷಣ ಇಲ್ಲೇ ಇರಬೇಕು ಅನ್ನಿಸ್ತು. ಅಷ್ಟೊಂದು ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಸಹ ಅಷ್ಟೇ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೊಡ್ತಾಯಿದ್ರು. ಮಧ್ಯಾಹ್ನ ಟೈಮ್ ಹೋಗಿದ್ವಿ ನಾವು. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರಸಾದನ ತಗೊಂಡು ಮತ್ತು ಅಲ್ಲಿಂದ ನಾವು ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಕೂಡ ಗಣೇಶನ ದೇವಸ್ಥಾನ ದರ್ಶನ ಪಡ್ಕೊಂಡು ಮತ್ತು ನಾವು ರಿಟನ್ನು ಹಾಗೆಯೇ ಮಾಗಡಿಗೆ ಬಂದ್ವಿ. ಅಲ್ಲಿ ಕೂಡ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಅಷ್ಟೇ ತುಂಬ ಫೇಮಸ್ ಆದ ದೇವಸ್ಥಾನ. ಅದನ್ನು ಕೂಡ ಹಾಗೆ ನೋಡ್ಕೊಂಡು ಬರೋಣ ಅಂತಂದೇಳ್ಬಿಟ್ಟು ನಾವು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೊರಡ್ತೀವಿ. ಈಗ ನೋಡಿ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗಣೇಶನ ದರ್ಶನ ಪಡ್ಕೊಂಡು ಇಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದನ ಸ್ವೀಕರಿಸ್ಕೊಂಡು ನಾವು ಈಗ ಇಲ್ಲಿಂದ ಮತ್ತೆ ಹೊರಡ್ತಾ ಇದ್ದೀವಿ. ಹೊರಟ್ಬಿಟ್ಟು ಈಗ ನಾವು ಮಾಗಡಿಗೆ ಹೋಗೋಣ ಅಂತ ನಾವು ಹೋಗ್ತಾಯಿದ್ದೀವಿ. ನೋಡಿ ಕಾರಲ್ಲಿ ಹೋಗ್ಬೇಕಾದ್ರೆ ಫಾರೆಸ್ಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಗ್ರೀನರಿ. ಈ ಗ್ರೀನರಿ ನೋಡಿದ್ರೆ ನನಗೆ ನಿಜವಾಗ್ಲೂ ಮಲೆನಾಡೇ ನೆನಪಾಯಿತು. ಅಷ್ಟು ಚೆನ್ನಾಗಿದೆ ಎರಡೂ ಕಡೆ, ತುಂಬ ಚೆನ್ನಾಗಿತ್ತು. ಆಮೇಲಿಂದ ಇಲ್ಲಿ ಸೀಗೆ ಸೊಪ್ಪು ತುಂಬ ಇತ್ತು ರೋಡಲ್ಲಿ. ನಾವು ಕೂಡ ಸೀಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಆಯಿತು. ಹಾಗಾಗಿ ಕಾರನ್ನು ನಿಲ್ಲಿಸ್ಬಿಟ್ಟು ಸ್ವಲ್ಪ ಸೀಗೆ ಸೊಪ್ಪು ಸಹ ನಾವು ಕಿತ್ಕೊಂಡು, ಸಿಗೋದೆಲ್ಲನೂ ಸೀಗೆ ಸೊಪ್ಪೆಲ್ಲ ಕಿತ್ಕೊಂಡು ಮತ್ತು ಹಾಗೆ ಬಂದು ಅಲ್ಲಿ ಮಾಗಡಿಲಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಈಗ ನೋಡಿ ಇದು ಸಹ ಅಷ್ಟೇ ತುಂಬ ದೊಡ್ಡ ದೇವಸ್ಥಾನ. ಇದು ಅಷ್ಟೇ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ರಂಗನಾಥ ಸ್ವಾಮಿ ಸಾಲಿಗ್ರಾಮ ರೂಪದಲ್ಲಿ ನೆಲೆಗೊಂಡಿದ್ದಾರೆ. ಇಲ್ಲಿ ಸಹ ತುಂಬ ಸೀರಿಯಲ್ ನಡೀತವೆ. ಸೀರಿಯಲ್ಲು ಮತ್ತು ಫಿಲಮ್ ಶೂಟಿಂಗ್ ನಡೀತವೆ. ನಾವು ಹೋಗಿದ್ದ ದಿವಸ ಸಹ ಒಂದು ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು. ಆದರೆ ನಮಗೆ ಟೈಮ್ ಆಗಿತ್ತು, ನಾವು ಆ ಕಡೆ ಹೋಗಲಿಲ್ಲ. ಇಲ್ಲಿ ಮಹಾಮಂಗಳಾರತಿಗೆಲ್ಲ ರೆಡಿ ಮಾಡ್ತಾಯಿದ್ರು ಪೂಜೆಗೆ. ಹಾಗಾಗಿ ಇಲ್ಲಿ ಸಹ ಸುತ್ತು ದೇವಸ್ಥಾನದೊಳಗೆ ಒಂದು 4-5 ದೇವರುಗಳಿದ್ದಾವೆ. ಅದೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಮಹಾಮಂಗಳಾರತಿಗೆ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಹೊತ್ತು ನಾವಿಲ್ಲಿ ರೆಸ್ಟ್ ಮಾಡಿದ್ವಿ. ಅದೆಲ್ಲ ಪೂಜೆಗೆಲ್ಲ ರೆಡಿ ಆದಮೇಲೆ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ತುಂಬ ಜನ ಬಂದಿದ್ದರು, ಎಲ್ಲ ಕೂತಿದ್ರು ಹೊರಗಡೆ. ಪೂಜೆದೆಲ್ಲ ರೆಡಿ ಮಾಡೋವರೆಗೂ ಇಲ್ಲಿ ಬರಬೇಡಿ ಅಂತ ಅಂದರು. ಹಾಗಾಗಿ ಕೂತ್ಕೊಂಡಿದ್ವಿ. ಎಲ್ಲ ಪೂಜೆದು ರೆಡಿ ಆದಮೇಲೆ ಎಲ್ಲ ಕ್ಯೂನಲ್ಲಿ ನಿಂತಿದ್ವಿ. ಅಲ್ಲಿ ಕ್ಯೂನಲ್ಲಿ ನಿಂತ ಮೇಲೆ ಫೋಟೋ ಎಲ್ಲ ಹೊಡೆಯೋಂಗಿಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಆಯಿತು ಅಂದ್ಕೊಂಡು ನಾನು ಕ್ಯೂನಲ್ಲಿ ನಿಂತಿರುವಾಗ ಹಾಗೆ ಸೈಡಲ್ಲಿ ಒಂದು ಸ್ವಲ್ಪ ನಾನು ರಂಗನಾಥ ಸ್ವಾಮಿದು ನಿಮಗೂ ದರ್ಶನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ. ನೀವು ಸಹ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ತುಂಬ ಪವರ್ಫುಲ್ ದೇವಸ್ಥಾನ ಇದು ಕೂಡ ಅಷ್ಟೇ. ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ.
ಇದು ಕೂಡ ಹಳೆಯ ಕಾಲದ ದೇವಸ್ಥಾನ. ಇದು ಎಲ್ಲ ಹೊರಗಡೆ ಕಲ್ಯಾಣಿ ಎಲ್ಲ ಇದೆ. ಹಾಗಾಗಿ ನಾವು ಇಲ್ಲೆಲ್ಲ ಸುತ್ತು 3 ಪ್ರದಕ್ಷಿಣೆ ಹಾಕ್ಕೊಂಡು ಸುತ್ತು ದೇವಸ್ಥಾನಗಳನ್ನು ಇದ್ದಾವೆ ದೇವರುಗಳು, ಅದಕ್ಕೆಲ್ಲ ನಮಸ್ಕಾರ ಹಾಕ್ಕೊಂಡು ಇದು ನೋಡಿ ಪಕ್ಕದಲ್ಲೇ ಇರೋಂಥ ಒಂದು ಗಣೇಶನ ವಿಗ್ರಹ, ಇಲ್ಲಿಗೂ ಕೂಡ ನಮಸ್ಕಾರ ಹಾಕ್ಕೊಂಡು ಈಗ ಬಂದ್ವಿ ನೋಡಿ. ಕ್ಯೂನಲ್ಲಿ ನಿಂತಿದ್ದೀವಿ. ಈಗ ಅಲ್ಲಿ ಪೂಜೆ ನಡೀತಾ ಇದೆ ರಂಗನಾಥ ಸ್ವಾಮಿಗೆ. ನಾನು ಕೂಡ ಸ್ವಲ್ಪ ಜೂಮ್ ಹಾಕ್ಬಿಟ್ಟು ರಂಗನಾಥ ಸ್ವಾಮಿನ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಮಾಡಿಕೊಂಡು ಎಲ್ಲ ಪೂಜೆ ಮುಗಿಸ್ಕೊಂಡು ಈಚೆ ಬಂದ್ವಿ ನಾವು. ಈಚೆಗಡೆ